ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಕೂಡ ನಾನು ಸ್ವೀಟ್ ರೆಸಿಪಿನೇ ತೋರಿಸ್ತಾ ಇದ್ದೀನಿ. ಅದೇ ಡ್ರೈ ಫ್ರೂಟ್ ಕರ್ಜಿಕಾಯಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲನೇದಾಗಿ ನಾವಿಲ್ಲಿ ಗೋಡಂಬಿನ ರೋಸ್ಟ್ ಮಾಡ್ಕೊಂಡಿದ್ವಿ, ಅದನ್ನು ನಾವೀಗ ಗ್ರೈಂಡ್ ಮಾಡ್ಕೊಳ್ತೀವಿ. ತರಿಯಾಗಿ ಗ್ರೈಂಡ್ ಮಾಡ್ಕೊಳ್ಳಿ, ನಿಮಗೆ ಹೇಗೆ ಅನಿಸುತ್ತೆ ನೋಡ್ಕೊಳ್ಳಿ. ನಿಮಗೆ ತುಂಬ ಸ್ವಲ್ಪ ಪೇಸ್ಟ್ ಮಾಡ್ಕೊಳ್ಳೋಕೆ ಹೋಗಬೇಡಿ, ತರಿಯಾಗಿ ಈ ಹದಕ್ಕೆ ನೀವು ಮಾಡಿಕೊಂಡ್ರೆ ಸಾಕು, ಈ ಹದಕ್ಕೆ ರುಬ್ಕೊಂಡ್ರೆ ಸಾಕು. ಇದನ್ನು ನಾವೀಗ ಒಂದು ಬಾಣಲೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಹಾಗೆ ನಾವು ಬಾದಾಮಿನೂ ಹುರಿದಿಟ್ಕೊಂಡಿದ್ವಿ, ಅದನ್ನು ಕೂಡ ಇದೇ ಥರ ಗ್ರೈಂಡ್ ಮಾಡ್ಕೋಬೇಕು. ಸೊ ಇದರಲ್ಲಿ ಏನಾದರೂ ದೊಡ್ಡ ಪೀಸಸ್ ಏನಾದರೂ ಹಾಗೆ ಉಳಿದಿದ್ರೆ, ಗ್ರೈಂಡ್ ಮಾಡಿ ಕೂಡ ಉಳಿದಿದ್ರೆ ಅದನ್ನು ನಾವು ಮತ್ತೆ ಇನ್ನೊಂದು ಸಾರಿ ಗ್ರೈಂಡ್ ಮಾಡ್ಕೋಬೋದು. ಇದನ್ನು ಮಿಕ್ಸಿ ಮಾಡಿ ಅದಕ್ಕೆ ಹಾಕ್ಕೊಳ್ತೀವಿ. ಆಮೇಲೆ ಈಗ ನಾವೀಗ ಗಸಗಸೆ ರೋಸ್ಟ್ ಮಾಡ್ಕೊಳ್ತಾ ಇದ್ದೀವಿ. ಗಸಗಸೆ ನೀವು ಮಿಕ್ಸಿ ಮಾಡ್ಕೋಬೋದು ಇಷ್ಟ ಇದ್ದರೆ, ಇಲ್ಲ ಅದೇ ಹಿಂಗೂ ಚಿಕ್ಕದಾಗೆ ಇರುತ್ತಲ್ವ, ಬೇಕಾದ್ರೆ ಹಾಗೆ ಹಾಕ್ಕೋಬೋದು. ಆದರೆ ನಾವಿಲ್ಲಿ ಅದನ್ನು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀವಿ. ದೊಡ್ಡ ಪೀಸ್ ಏನು ಬಾದಾಮಿ ಉಳಿದಿತ್ತಲ್ಲ, ಸೊ ಅದ್ರ ಜೊತೆಗೆ ಗಸಗಸೆನೂ ಮತ್ತೆ ಹಾಕ್ಕೊಂಡು ನಾವೀಗ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ. ನೀವು ಬೇರೆ ಏನು ಡ್ರೈ ಫ್ರೂಟ್ ಪಿಸ್ತಾ ಕೂಡ ನೀವು ರೋಸ್ಟ್ ಮಾಡಿ ಹಾಕ್ಕೋಬೋದು. ಈಗ ನಾವು ಇದಕ್ಕೆ ಒಣ ಕೊಬ್ಬರಿ ಹಾಕ್ಕೊಳ್ತಿದ್ದೀವಿ. ಏನು ರೋಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದಕ್ಕೆ ಒಣ ಕೊಬ್ಬರಿ ಹಾಕ್ಕೊಳ್ತಾ ಇದ್ದೀವಿ. ಹಾಗೆ ಅದಕ್ಕೆ ಮತ್ತು ಲಾಸ್ಟಿಗೆ ನಾವೇನು ಗ್ರೈಂಡ್ ಮಾಡಿದ್ವಲ್ಲ ಅದನ್ನು ಹಾಕ್ಕೊಂಡಿದ್ದೀವಿ, ಗಸಗಸೆ ಮತ್ತು ಉಳಿದಿರೋಂಥ ಬಾದಾಮಿನ. ಮತ್ತು ಇವಾಗ ನಾವು ಇದಕ್ಕೆ ಏಲಕ್ಕಿ ಪೌಡ್ರ್ ಹಾಕ್ಕೊಳ್ತಾ ಇದ್ದೀವಿ. ಎಲ್ಲದನ್ನು ಡ್ರೈ ಮಿಕ್ಸ್ ಮಾಡ್ಕೊಳ್ಳೋಣ ಫಸ್ಟು ನೀಟಾಗಿ, ಆವಾಗ ಅದು ನೀಟಾಗಿ ಮಿಕ್ಸ್ ಆಗುತ್ತಲ್ಲ, ಸೊ ಚೆನ್ನಾಗಿ ಅನಿಸುತ್ತೆ. ಇದೆಲ್ಲ ಮಿಕ್ಸ್ ಮಾಡಿದ ಮೇಲೂ ಕೂಡ ಇನ್ನೊಂದು ಸತಿ ನಾವು ಗ್ರೈಂಡ್ ಮಾಡ್ಕೊಳ್ತೀವಿ. ಯಾಕೆ ಅಂದರೆ ನಾವು ಇದಕ್ಕೆ ಇವಾಗ ಸ್ವಲ್ಪ ಕುಟ್ಟಿ ಪುಡಿ ಮಾಡಿರುವಂಥ ಬೆಲ್ಲ ಸೇರಿಸ್ಕೊಳ್ತಾ ಇದ್ದೀವಿ. ಎಲ್ಲ ನೀಟಾಗಿ ಬ್ಲೆಂಡಾಗಿ ಸಿಗಬೇಕಲ್ಲ ನಮಗೆ ಟೇಸ್ಟು. ಸೊ ಅಲ್ಲೊಂದು ಸ್ವಲ್ಪ ಬೆಲ್ಲ ಆಗೋದು, ಇಲ್ಲೊಂದು ಸ್ವಲ್ಪ ಆಗದೇ ಇರೋದು ಆಗಬಾರ್ದು ಅಂತ ಹೇಳಿ ಇದನ್ನೆಲ್ಲ ನಾವು ಫಸ್ಟು ಡ್ರೈ ಮಿಕ್ಸ್ ಮಾಡ್ಕೊಳ್ತೀವಿ ಈ ಥರ. ನಮ್ಮ ಅತ್ತೆ ಮಾಡಿರೋಂಥ ಸ್ವೀಟ್ ರೆಸಿಪೀಸು ಎಲ್ಲ ಹಾಕಿದ್ದೀನಿ ನನ್ನ ಚಾನಲಲ್ಲಿದೆ, ಟ್ರೈ ಮಾಡಿ. ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ, ಆಯಿತಾ? ಸೊ ಇದನ್ನು ನಾವೀಗ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀವಿ. ನೋಡಿ, ಈ ಥರ ನಾವು ಮಿಕ್ಸ್ ಮಾಡಿರೋ ಡ್ರೈ ಮಿಕ್ಸ್ನ ಮತ್ತೊಂದು ಸರಿ ನಾವು ಹಾಗೆ ಸಿಂಪಲಾಗಿ ಒಂದೇ ಸತಿ ಗ್ರೈಂಡ್ ಮಾಡ್ಕೊಳ್ಳೋದು. ತುಂಬ ಫೈನ್ ಪೇಸ್ಟ್ ಆಗೋ ಥರ ಏನು ಮಾಡ್ಕೊಳ್ಳೋದು ಬೇಡ. ಎಲ್ಲ ನೀಟಾಗಿ ಮಿಕ್ಸ್ ಆಗಲಿ ಬೆಲ್ಲ ಅದ್ರ ಜೊತೆ ಅನ್ನೋ ಕಾರಣಕ್ಕೆ ಮಾತ್ರ. ಇಲ್ಲಿ ನಾವು ಮೈದಾ ಹಿಟ್ಟನ್ನ ಗೋಧಿ ಹಿಟ್ಟನ್ನ ಚಪಾತಿ ಕಲಿಸ್ಕೊತೀವಲ್ಲ ಆ ಹದಕ್ಕೆ ಕಲಸಿ ನೆನೆಗೆ ಬಿಟ್ಟಿದ್ವಿ. ಅದನ್ನು ಇವಾಗ ಲಟ್ಟಿಸಿ ಅದರೊಳಗಡೆ ನಾವು ಅದನ್ನು ಮಾಡಿಟ್ಕೊಂಡಿರೋ ಮಿಕ್ಸ್ಚರ್ನ ತುಂಬಿ ಎಣ್ಣೆಲಿ ಹಾಕಿ ಕರಿಬೇಕು. ಇದಂತೂ ತುಂಬ ಸಖತ್ತಾಗಿತ್ತು, ತಿನ್ನಲಿಕ್ಕೆ ತುಂಬಾ ಟೇಸ್ಟಿಯಾಗಿತ್ತು. ಡ್ರೈ ಫ್ರೂಟ್ಸ್ ಲಡ್ಡು ಕೂಡ ಮಾಡಿದ್ವಿ. ಆ ರೆಸಿಪಿನೂ ಮುಂದೆ ಶೇರ್ ಮಾಡ್ತಾ ಇದ್ದೀನಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಇನ್ನೂ ತುಂಬಾ ಒಳ್ಳೊಳ್ಳೆ ರೆಸಿಪೀಸ್ನ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ನಾವು ಮಾಡ್ಕೋಬೇಕು. ಇದರೊಳಗಡೆ ನಾವು ಮಾಡಿರೋಂಥ ಮಿಕ್ಸ್ಚರ್ನ ತುಂಬಬೇಕು. ನಮ್ಮ ಅತ್ತೆ ತುಂಬ್ತಾ ಇದ್ದಾರೆ ನೋಡಿ ಮಾಡ್ಕೊಂಡಿರೋ ಮಿಕ್ಸ್ಚರ್ನ. ನಿಮಗೆ ಜಾಸ್ತಿ ಬೇಕಂದರೆ 1-2 ಸ್ಪೂನ್ ಹಾಕೋಬೋದು, ಇಲ್ಲ ನಮಗೆ ಸ್ವಲ್ಪನೇ ಸಾಕು ಅಂದರೆ ಈ ಥರ 1 ಸ್ಪೂನ್ ಹಾಕ್ಕೊಂಡು ಅದನ್ನ ಎಡ್ಜಸ್ ಎಲ್ಲ ನೀಟಾಗಿ ಪ್ರೆಸ್ ಮಾಡಿ ಕ್ಲೋಸ್ ಮಾಡಬೇಕು. ಇಲ್ಲಾಂದರೆ ಅದೆಲ್ಲ ಬಾಯಿ ಬಿಟ್ಕೊಂಡ್ರೆ ಎಣ್ಣೆ ಎಲ್ಲ ಕಪ್ಪಾಗುತ್ತೆ, ಎಣ್ಣೆ ಒಳಗಡೆ ಎಲ್ಲ ಆ ಪೌಡ್ರೆಲ್ಲ ಬಂದುಬಿಡುತ್ತೆ ತುಂಬಿರೋ ಅಂಥದ್ದು. ಸೊ ಹಾಗಾಗಿ ನೀಟಾಗಿ ಎಡ್ಜಸ್ನೆಲ್ಲ ನೀಟಾಗಿ ಒತ್ತಿ ಕವರ್ ಮಾಡ್ಕೊಳ್ಳಿ. ಅವಶ್ಯಕತೆ ಬಿದ್ದರೆ ಸ್ವಲ್ಪ ನೀರು ಕೂಡ ಹಚ್ಚಿ ನೀವು ಅದನ್ನು ನೀಟಾಗಿ ಪ್ರೆಸ್ ಮಾಡ್ಕೋಬೋದು. ಇಲ್ಲಿ ನಾವು ಯಾವುದು ನೀರು ಏನು ಯೂಸ್ ಮಾಡ್ತಾಯಿಲ್ಲ, ನಮ್ಮ ಅತ್ತೆ ಹಾಗೆ ಪ್ರೆಸ್ ಮಾಡಿದರೆ ಯಾವುದು ಕೂಡ ಒಡೆದೋಗಿಲ್ಲ, ಚೆನ್ನಾಗೇ ಬಂದಿತ್ತು. ಸ್ವಲ್ಪ ಗಟ್ಟಿಯಾಗಿ ನೋಡಿಕೊಂಡು ಅದು ಬಾಯಿ ಬಿಟ್ಕೊಳ್ದೇ ಇರೋ ಥರ ನೀಟಾಗಿ ಎಲ್ಲ ಕಡೆ ನೀಟಾಗಿ ಪ್ರೆಸ್ ಮಾಡಿಕೊಂಡ್ರೆ ಸಾಕು. ನೋಡಿ, ಎಣ್ಣೆಲಿ ಹಾಕಿ ಇವಾಗ ನಾವು ಫ್ರೈ ಮಾಡ್ತಾಯಿದ್ದೀವಿ. ಎಲ್ಲ ತುಂಬ ಫ್ಲಫಿಯಾಗಿ ಊದ್ಕೊಂಡು ತುಂಬ ಚೆನ್ನಾಗಿ ಬಂದಿತ್ತು, ತುಂಬ ಕ್ರಿಸ್ಪಿಯಾಗಿತ್ತು, ಹಾಗೆ ಸಾಫ್ಟಾಗಿ ಕೂಡ ಇತ್ತು, ತುಂಬ ಚೆನ್ನಾಗಿತ್ತು. ನೀವು ಕೂಡ ಟ್ರೈ ಮಾಡಿ, ಖಂಡಿತವಾಗ್ಲೂ ಇಷ್ಟಪಟ್ಟೆ ಪಡ್ತೀರಾ. ಮತ್ತು ಬಾಕಿ ಬೇರೆ ಏನಾದರೂ ಡ್ರೈ ಫ್ರೂಟ್ಸ್ ನೀವು ಹಾಕ್ಕೋಬೇಕು ಅನಿಸಿದರೆ ನೀವು ಇದಕ್ಕೆ ಇನ್ಕ್ಲೂಡ್ ಮಾಡ್ಕೋಬೋದು. ಒಣ ದ್ರಾಕ್ಷಿ ಬೇಕು ಸ್ವೀಟಿಗೆ, ನಮಗೆ ಬೆಲ್ಲ ಹಾಕೋಕ್ಕೆ ಇಷ್ಟ ಇಲ್ಲ ಅನ್ನೋರು ಅದು ಕೂಡ ಹಾಕ್ಕೋಬೋದು. ಸೊ ಆ ಥರ ನಿಮಗೆ ಯಾವುದು ನಿಮ್ಗೆ ಇಂಟ್ರೆಸ್ಟ್ ಇರುತ್ತೆ ಎಲ್ಲದನ್ನು, ಖರ್ಜೂರ ಕೂಡ ಸಣ್ಣದಾಗಿ ಪೀಸ್ ಮಾಡ್ಕೊಂಡು ಕಟ್ ಮಾಡ್ಕೊಂಡು ಅದು ಕೂಡ ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ಇದು ಸ್ವಲ್ಪ ಎಲ್ಲದನ್ನು ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ನಾವು ನೀಟಾಗಿ ಫ್ರೈ ಮಾಡಿಕೊಂಡ್ರೆ ಸಾಕು. ನೀವು ಇದೆಲ್ಲ ಮಾಡಿದ್ಮೇಲೆ
ಅದು ಆಯಿಲೆಲ್ಲ ಇಳಿದ ಮೇಲೆ ಅದರಿಂದ ಸಪ್ರೇಟ್ ಆದಮೇಲೆ ನೀವು ಇದನ್ನು ಒಂದು ಏರ್ ಟೈಟ್ ಬಾಕ್ಸಲ್ಲಿ ಹಾಕಿಟ್ಕೊಂಡ್ರೆ ಹಾಗೆ ಕ್ರಿಸ್ಪಿಯಾಗಿ ಇರುತ್ತೆ. ನಿಮ್ಗೆ ಯಾವಾಗ ಇಷ್ಟ ಆವಾಗ ತಿನ್ಕೋಬೋದು. ನಾವಿಲ್ಲಿ ಏನು ನೀರಿನಂಶ ಯೂಸ್ ಮಾಡ್ತಾ ಇಲ್ಲ, ಹಾಗಾಗಿ ಇದು ಏನೂ ಕೆಟ್ಟೋಗಲ್ಲ. ನೀವು ತಿಂಗ್ಳುಗಟ್ಟಲೆ ಇಟ್ಟರು ಈ ಸ್ವೀಟ್ ಚೆನ್ನಾಗಿರುತ್ತೆ. ಆದರೆ ಏನು ಕಂಡೀಷನ್ ಅಂದರೆ ನೀವು ಏರ್ ಟೈಟ್ ಬಾಕ್ಸಲ್ಲೇ ಹಾಕಿಡಬೇಕು. ಗಾಳಿ ಹೋಗಕ್ಕೆ ಬಿಟ್ಟರೆ ಅದೆಲ್ಲ ಮೆತ್ತಗಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ತುಂಬ ದೊಡ್ಡ ಬಾಣಲೆ ತೊಗೊಂಡ್ರೆ ನಾವು ಅಲ್ಲಿ ಹಾಕಿರೋ ಎಣ್ಣೆ ಎಲ್ಲ ಸುಮ್ಮನೆ ಎಲ್ಲ ಈಕ್ವಲಾಗಿ ಡಿಸ್ಟ್ರಿಬ್ಯೂಟ್ ಆಗಿದ್ದು ಕಾಯಲಿಕ್ಕೆ ಚೆನ್ನಾಗಿ ಅನಿಸಲ್ಲ. ಸೊ ಈ ಥರ ಸ್ವಲ್ಪ ಸಣ್ಣ ಬಾಣಲೆಲೇ ನಾವು ಚೆನ್ನಾಗಿ ಮಾಡ್ಕೋಬೋದು. ಎಣ್ಣೆ ಕೂಡ ಜಾಸ್ತಿ ಅಲ್ಲೇ ಇರುತ್ತಲ್ವ, ಸೊ ಹಾಗಾಗಿ ಫ್ರೈ ಮಾಡ್ಕೊಳ್ಳಿಕ್ಕೆ ನಮಗೆ ಈಸಿ ಆಗುತ್ತೆ. ನೋಡಿ ಈ ಥರ ಬ್ಯೂಟಿಫುಲ್ ಕಲರ್ ಆಗಿದೆ ಅಲ್ವಾ. ಸೊ ಈ ಥರ ಇಷ್ಟು ಫ್ರೈ ಮಾಡಿಕೊಂಡ್ರೆ ಸಾಕು, ಇದಕ್ಕಿಂತ ಜಾಸ್ತಿ ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಇಷ್ಟು ಮಾಡಿಕೊಂಡ್ರೆ ಸಾಕು, ಚೆನ್ನಾಗಿ ಬೆಂದಿರುತ್ತೆ, ಒಳಗೆಲ್ಲ ಚೆನ್ನಾಗಿರುತ್ತೆ. ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ. ನೀವೇ ಮಾಡಿದ ಮೇಲೆ ಅಂದ್ಕೊತೀರಾ ಒಳ್ಳೆ ರೆಸಿಪಿ ಅಂತ. ಸೊ ಈ ಥರ ಸೂಪರಾಗಿ ಮಾಡಿದರು. ನಮ್ಮನೇಲಂತೂ ವರಮಹಾಲಕ್ಷ್ಮಿ ಹಬ್ಬ ಸೂಪರಾಗಿ ಆಯಿತು. ಸೊ ಒಳ್ಳೊಳ್ಳೆ ಸ್ವೀಟ್ಸ್ ಮಾಡಿದ್ವಿ. ನೀವು ಇನ್ನೂ ಹಬ್ಬಗಳು ಬರ್ತಾಯಿದೆ, ಈ ಸ್ವೀಟ್ನ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಟ್ರೈ ಮಾಡಿ. ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದರೆ ಈ ವಿಡಿಯೋಗೆ ಲೈಕ್ ಕೊಡೋದು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿ ತನಕ ಬಾಯ್.